ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೊಪ್ಪಳ ಮತ್ತು ರಾಯಚೂರು ಅಬಕಾರಿ ಉಪ ಆಯುಕ್ತರು ಆಯೋಜಿಸಿದ್ದ ಅಬಕಾರಿ ಸನ್ನದುಗಳ ಈ ಹರಾಜು ಬಿಡ್ಡಾರರ ತರಬೇತಿ ಕಾರ್ಯಾಗಾರದಲ್ಲಿ ಎಸ್ಸಿ ಹಾಗೂ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸುವುದಕ್ಕೆ ತೀವ್ರ ವಿರೋಧ ವ್ಯಕ್ತವಾಯಿತು. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಈ ಹರಾಜಿನಲ್ಲಿ ಜನರಲ್ ಕೋಟಾಗೆ ಮಾತ್ರ ಅವಕಾಶ ನೀಡಿರುವುದು ದಲಿತ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಈ ಕುರಿತು ನೋಟಿಫಿಕೇಶನ್ ತಿದ್ದುಪಡಿ ಮಾಡಿ ಎಸ್ಸಿ ಎಸ್ಟಿ ಸಮುದಾಯಕ್ಕೂ ಅವಕಾಶ ಕಲ್ಪಿಸುವಂತೆ ಕಾರ್ಯಾಗಾರದಲ್ಲೇ ಅಬಕಾರಿ ಉಪ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಿಂಧನೂರು ಭಾಗದ ವೀರಭದ್ರಪ್ಪ ಭಂಡಾರಿ, ಮಾನ್ವಿ ಭಾಗದ ಶಿವರಾಜ್ ಜಾನೆಕಲ್, ಬಸವಂತ ಶಿವು ಹಾಲಾಪುರ್, ಕೊಪ್ಪಳದ ಸಿದ್ದು ಮಣ್ಣನವರು, ವೀರಭದ್ರಪ್ಪ ವಕೀಲರು, ಯಲ್ಲಪ್ಪ ರಾಯಚೂರು, ಶಿವು ಹಾಲಾಪುರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವಿಶೇಷ ವರದಿಗಾರರು ಬಸವಂತ ಹಿರೇಕಡಬೂರು. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ನಮ್ಮ ಗರುಡ ನ್ಯೂಸ್ ತಂಡ ಬಂದಿರುವಂತದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇವತ್ತು ಒಂದು ಕಾರ್ಯಾಗಾರವನ್ನ ಏರ್ಪಡಿಸಿದ್ದಾರೆ ಅಬಕಾರಿ ಇಲಾಖೆ ವತಿಯಿಂದ. ರಾಯಚೂರು ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಎರಡೂ ಜಿಲ್ಲೆಗಳ ಅಬಕಾರಿ ಇಲಾಖೆಯ ನೇತೃತ್ವದಲ್ಲಿ ಜಂಟಿಯಾಗಿ ಈ ಒಂದು ಸಾರ್ವಜನಿಕ ಒಂದು ಕಾರ್ಯಾಗಾರವನ್ನು ಇವತ್ತು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಸಾರ್ವಜನಿಕರು ಯಾವ ರೀತಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಾಗಾರದ ಕುರಿತು ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವರದಿಯನ್ನ ನಿಮ್ಮ ಮುಂದೆ. ಸರ್, ಈ ಒಂದು ಕಾರ್ಯಾಗಾರದಲ್ಲಿ ನೀವು ಭಾಗವಹಿಸಿದ್ರಿ ಬಿಡ್ ಒಂದು ಕಾರ್ಯಾಗಾರದಲ್ಲಿ ಈ ಒಂದು ಕಾರ್ಯಾಗಾರದ ಕುರಿತು ಯಾವ ರೀತಿಯಾದಂತ ಒಂದು ಪ್ರಕ್ರಿಯೆಗಳನ್ನ ನೀವು ಕೊಡ್ತೀರಿ ಸರ್? ನಾನು 2 ದಿನ ಹಿಂದುಗಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಅಬಕಾರಿ ಇಲಾಖೆ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಮೀಸಲ ಅಬಕಾರಿ ಶಾಪ್ಗಳು CL2 CL9 ಈಗ SC ST ಜನಾಂಗಕ್ಕೆ ಒಂದು ಸರ್ಕಾರ ಉದ್ದೇಶ ಏನಂದ್ರೆ ಹಿಂದುಳಿದ ಸಮುದಾಯಗಳಿಗೆ ಒಂದು ಉದ್ಯೋಗ ಕೊಡಬೇಕು, ಒಂದು ಬಿಸಿನೆಸ್ ಕೊಡಬೇಕಂತ ಒಂದು ಒಳ್ಳೆ ಒಂದು ಆಯೋಜನೆ ಮಾಡಿತ್ತು. ಆದ್ರೆ ಇಲ್ಲಿ ತಪ್ಪು ಮಾಹಿತಿ ನಮ್ಮ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಪ್ಪು ಮಾಹಿತಿ ಏನಾಗಿದೆ ಅಂದ್ರೆ ನಮಗೆ ಗೊತ್ತೇ ಇಲ್ಲ. ಇದು ಮೀಸಲ ಕ್ಷೇತ್ರಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಇಲ್ಲಿ ಇಷ್ಟು ಶಾಪ್ಗಳನ್ನ ಇವತ್ತು ಆಯುಕ್ತರು ಓದಿ ಹೇಳಿದ್ರು ನಮ್ಮ ಮುಂದೆ ಯಾವುದೇ ಮೀಸಲ ಕ್ಷೇತ್ರ ಶಾಪ್ಗಳು ಇಲ್ಲ. ನಾವು ಇದಕ್ಕೆ ಖಂಡನೆ ಮಾಡ್ತಿದ್ವಿ. ವೈಜ್ಞಾನಿಕವಾಗಿ ಸರ್ಕಾರ ಒಂದು ಉದ್ದೇಶದಿಂದ ಇವತ್ತು ನಮ್ಮನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಮೀಸಲ ಶಾಪ್ಗಳನ್ನ ಕೊಟ್ಟಿಲ್ಲ. ಅದಕ್ಕಾಗಿ ಇವತ್ತು ನಾವೆಲ್ಲ ದಲಿತ ಸಮುದಾಯದ ಮತ್ತು ಮೀಸಲ ಕ್ಷೇತ್ರದ ಎಲ್ಲ ಸಮುದಾಯದ ಮುಖಂಡರು, ದಲಿತ ಮುಖಂಡರು ಮತ್ತು ಇನ್ನೂ ಉಳಿದ ಎಲ್ಲ ಸಮುದಾಯದ ಮುಖಂಡರು ಇವತ್ತು ನಾವು ಬಹಿಷ್ಕಾರವನ್ನು ಈ ಸಭೆಯನ್ನು ಈ ಒಂದು ತರಬೇತಿಯನ್ನು ಬಹಿಷ್ಕಾರ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂದಿನ ದಿನಗಳ ನೋಟಿಫಿಕೇಶನ್ ಹೊಸದಾಗಿ ಮಾಡಿ ಇಲ್ಲಿ ಈ ಭಾಗದ 6 ಜಿಲ್ಲೆಗಳಿಗೆ ಮೀಸಲನ್ನು ಇಟ್ಟು ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತೀವಿ. ಒಂದು ಹೇಳೋದು ಏನಂದ್ರೆ ಈಗಿನ ಸರ್ಕಾರ ಏನನ್ನ ಇವತ್ತು ಆಡಳಿತದ ಮಾಡ್ತದೆ ಅಂತಂದ್ರೆ ಇವತ್ತು SC ಮತ್ತು ST ಜನಾಂಗದ ಮೇಲೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಆದ್ರೆ ಅವರು ನಮ್ಮ ಜನಾಂಗಕ್ಕೆ ಪೇಪರ್ನಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ನಡೀತಕ್ಕಂಥ ನೋಟಿಫಿಕೇಶನ್ SC ST ಇವತ್ತು ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿ ಟಿವಿ ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಬಿಂಬಿಸ್ಕೊಂತ ಇದ್ದಾರೆ. ಆದ್ರೆ ಈ ಜನಾಂಗಕ್ಕ ಸತತವಾಗಿ ಮೋಸ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಯಾವುದೇ ಆಗಿರಲಿ, ಇದೊಂದೇ ಅಲ್ಲ, ಇವತ್ತು ಹೊಸದಾಗಿ ನ್ಯಾಯಾಲಯ ಅಂಗಡಿ ಕೊಡಬೇಕು, ಈ ಹಿಂದುಳಿದ ವರ್ಗದ ದಲಿತರನ್ನ ಮೇಲ್ ತರಬೇಕಂತಕ್ಕಂಥ ಯೋಚನೆ ಚೆನ್ನಾಗಿದೆ. ಆದ್ರೆ ಇದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಸರ್ಕಾರ ದಲಿತರಿಂದಲೇ ಕಾಂಗ್ರೆಸ್ ಸರ್ಕಾರ, ದಲಿತರು ಕಾಂಗ್ರೆಸ್ಗೆ ಭದ್ರ ಬುನಾದಿ ಓಟುಗಳು. ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು ಕೆಟಗರಿ, ದಲಿತರಿಂದಲೇ ಕಾಂಗ್ರೆಸ್ ಸರ್ಕಾರ ನಡೆಯೋದು. ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ದೊಡ್ಡ ಅನ್ಯಾಯ ಮಾಡ್ತದೆ. ಸರ್, ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಲಿತರ ಒಂದು ಬೆವರ ಅಡಿಯಿಂದ ಬಂದಿರತಕ್ಕಂತ ಒಂದು ಸರ್ಕಾರ. ಆದ್ರೆ ಇವತ್ತು ದಲಿತ ವಿರೋಧಿಯಾಗಿ ಇವತ್ತು ನಡೆದುಕೊಳ್ತಾ ಇದೆ. ಈ ಒಂದು ವಿರೋಧಿ ಚಟುವಟಿಕೆ ಆಗಿರ್ಬೋದು, ಮತ್ತೆ ಅದು ಡೈರೆಕ್ಟ್ ಆಗಿ ಮಾಡಿದ್ರೆ ಇಂಡೈರೆಕ್ಟ್ ಆಗಿ ಇವತ್ತು ಮೀಸಲಾತಿ ಅಂತ ಹೇಳ್ತಾರೆ. ಮೀಸಲಾತಿ 2 ಜಿಲ್ಲೆಯಲ್ಲೂ ಸಹಿತ ಇವತ್ತು ದಲಿತ ವರ್ಗಕ್ಕೆ SC ST ಇವರು ಅಲ್ಲಿನ ಸಂಬಂಧಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವ್ರು ಕೊಡದೆ.
ಸರ್ ಈ ಒಂದು ಕಾರ್ಯಾಗಾರದಲ್ಲಿ ನಾವು ಭಾಗವಹಿಸಿ ಅವ್ರು ಏನ್ ಹೇಳ್ತಾ ಇದ್ರಿ ಕೇಳ್ತಾ ಇದ್ವಿ. ಲಾಸ್ಟ್ಗೆ ನಾವು ನಮ್ಗೆ ಏನಾದ್ರು ಇದೇನಾ ಅಂತ ನೋಡಿದ್ವಿ, ಅದ್ರಲ್ಲಿ ನಮ್ಗೆ ಇಲ್ಲ. ಆದ್ರೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇದಿಷ್ಟು ಕರ್ನಾಟಕದೆಲ್ಲ ಸೇರಿ ನೋಟಿಫಿಕೇಶನ್ ಮಾಡಿದೆ. ಅಲ್ಲಿ ರಿಸರ್ವೇಶನ್ ಎಲ್ಲಿ ಸಿಗುತ್ತಾ ಗೊತ್ತಿಲ್ಲ. ಆದ್ರೆ ಜಿಲ್ಲೆವಾರು ಬೈಫರ್ಕೇಶನ್ ಮಾಡಿ ಕೊಟ್ರೆ ಎಲ್ಲಾ ವರ್ಗದವ್ರಿಗೂ ನ್ಯಾಯ ಸಿಗುತ್ತೆ. ಇವ್ರು ಕರ್ನಾಟಕದಲ್ಲಿ ಒಂದ್ ಕುತ್ಕೊಂಡು ಎಲ್ಲ ಒಂದು ಇಲಾಖೆಯಲ್ಲಿ ಮಾಡ್ಬಿಟ್ರೆ ಯಾರಿಗೆ ಸಿಗುತ್ತೆ ಅದು? ಇದು ಮಾಡ್ತಾ ಇರೋದು ದಲಿತರಿಗೆ ಮತ್ತು ಈ ಎಲ್ಲ SC ST ವರ್ಗದವರಿಗೆ ಮರಣ ಶಾಸನವಾಗಿದೆ. ಇದನ್ನು ವಾಪಸ್ ತಗೊಂಡು ನೋಟಿಫಿಕೇಶನ್ ಮಾಡಿ ಜಿಲ್ಲಾವಾರು ಬೈಫರ್ಕೇಶನ್ ಮಾಡಿ ಆಯಾ ಸಮುದಾಯಕ್ಕೆ ನ್ಯಾಯ ಒದಗಿಸ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಿಮಗೆ ನ್ಯಾಯ ಸಿಗೋವರೆಗೂ ನೀವು ನಿರಂತರವಾದ ಹೋರಾಟದಲ್ಲಿ ಇರ್ತೀರಾ? ನಿರಂತರವಾಗಿ? ಖಂಡಿತ ಸರ್, ಯಾಕಂದ್ರೆ ಅನಿವಾರ್ಯವಾಗಿದೆ. ದಲಿತರಿಗೆ ಹೊಸದಲ್ಲ ಹೋರಾಟ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.